ಬರೆದಂಥ ಪುಸ್ತಕಗಳು ಭಾಷೆ ಮತ್ತು ಭಾಷಾವಾರು ಪ್ರದೇಶಗಳು ಮತ್ತು ಭಾಷಾ ರಾಷ್ಟ್ರೀಯತಾವಾದ ಏನದು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡುವಂಥ ಪುಸ್ತಕಗಳು. ಮೊದಲ 2 ಪುಸ್ತಕಗಳು, ಅದರ ಹೆಸರು ಕೀಪಿಂಗ್ ಫೇತ್ ವಿತ್ ದ ಮದರ್ ಟಂಗ್, ಅದು ಔಟ್ ಆಫ್ ಪ್ರಿಂಟ್. ಎರಡನೇದು ಪಿಕಲ್ಸ್ ಫ್ರಮ್ ಹೋಮ್, ದಿ ವರ್ಲ್ಡ್ಸ್ ಆಫ್ ಅ ಬೈಲಿಂಗ್ಯುವಲ್. ಸೊ ಎರಡೂ ಕೂಡ ನಾನು ಸುಮಾರು 2008 ಮತ್ತು 2012ರಲ್ಲಿ ಪ್ರಕಟಣೆ ಮಾಡಿದ್ದಂಥ ಪುಸ್ತಕಗಳು. ಅದಾದ್ಮೇಲೆ ನಾನು ಕನ್ನಡದಲ್ಲಿ ಒಂದು ಪುಸ್ತಕ ಬಂತು ನನಗೆ 2017ರಲ್ಲಿ ನೌಕರನಾಗಿದ್ದು, ಕಿತ್ತಳೆ ನೇರಳೆ ಪೇರಳೆ ಅವಸರಕ್ಕೆ ಎಟುಕಿದ ಮಾತು ಬರಹ. ಅದು ನನ್ನ ವಿಜಯ ಕರ್ನಾಟಕ ಮತ್ತು ಕನ್ನಡಪ್ರಭದಲ್ಲಿ ಬರೆದ ಕಾಲಮ್ಗಳ ಕೆಲವು ಆಯ್ಕೆ, ಎಲ್ಲಾನು ಅಲ್ಲ, ಬಟ್ ಥೀಮ್ ಬರೋರಿಗೆ ಅದು ಮಾಡಿದ್ದೆ. ಅದಲ್ಲದೆ 2 ಪುಸ್ತಕ ಸಂಪಾದನೆ ಮಾಡಿದ್ದೆ ಕನ್ನಡದಲ್ಲಿ. ಒಂದು ಚಿರಂಜೀವಿ ಸಿಂಗ್ ಅವ್ರದ್ದು ಯಾವ ಜನ್ಮದ ಮೈತ್ರಿ ಅನ್ನೋ ಒಂದು ಪುಸ್ತಕ, ಮತ್ತು ಇನ್ನೊಂದು ನನ್ನ ಗುರುಗಳು ಜೆರೆಮಿ ಸೀಬ್ರೂಕ್ ಅವ್ರದ್ದು ಸ್ವರ್ಗಕ್ಕೆ 3 ಮೈಲಿ. ಸೊ ಅದು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮೇಲಿದ್ದಂಥ ಪುಸ್ತಕ. ಇದು ನನ್ನ ಒಂದು ಫೇಸ್ ಆಫ್ ರೈಟಿಂಗ್. 2019 ನಂತರ ನಾನು ಪೆಂಗ್ವಿನ್ ಸಂಸ್ಥೆಗೆ ಒಂದು ಸೀರೀಸ್ ಆಫ್ ಬುಕ್ಸ್ ಬರಿತೀನಿ ಅಂತ ಒಪ್ಕೊಂಡೆ ನಾನು. ಸೊ 2019ರಿಂದ ನಾನು ದೇವೇಗೌಡರ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಇಲ್ಲಿ ಡೆಲ್ಲಿಯಲ್ಲಿ ಮತ್ತೆ ದೇವೇಗೌಡರ ವಿಚಾರವಾಗಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ರಿಸರ್ಚ್ ಮಾಡಿದೆ ಅಂದ್ರೆ ನೀವೆಲ್ಲ ಆಶ್ಚರ್ಯ ಪಡ್ಬೋದು. ಆದ್ರೆ ಇವತ್ತಿಗೂ ಕೂಡ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಬಿಗ್ಗೆಸ್ಟ್ R&R ಪ್ಯಾಕೇಜ್ ಅಂತ ಏನ್ ಕರಿತೀವಿ ನಾವು, ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್, ಇಟ್ ಇಸ್ ನೇಮ್ಡ್ ಆಫ್ಟರ್ ದೇವೇಗೌಡ. ಇವತ್ತಿಗೂ ಯಾವುದೇ ವಿಯೆಟ್ನಾಂ ಆಗ್ಬೋದು, ಕ್ಯಾಂಬೋಡಿಯಾ ಆಗ್ಬೋದು, ಥೈಲ್ಯಾಂಡ್ ಆಗ್ಬೋದು, ಆ ದೇಶಗಳೆಲ್ಲನೂ ನಮ್ಗೆ ಒಂದು ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಕೊಡಿ ಅಂದ್ರೆ ದೇವೇಗೌಡ ಪ್ಯಾಕೇಜ್ ಕೊಡಿ ಅಂತ ಕೇಳ್ತಾರೆ. ಯಾಕಂದ್ರೆ ಇಟ್ ವಾಸ್ ಫಾರ್ಮ್ಯುಲೇಟೆಡ್ ಬೈ ದೇವೇಗೌಡ. ಅದನ್ನ ಅವರು ಯಾವ ನದಿ ನೀರು ಮತ್ತೆ ರಿಹ್ಯಾಬಿಲಿಟೇಷನ್ಗೋಸ್ಕರ ಫಾರ್ಮ್ಯುಲೇಟ್ ಮಾಡಿದ್ದು ಅಂದ್ರೆ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಸೊ ಇಟ್ ಇಸ್ ಸಚ್ ಅ ಫೈನ್ ಪ್ಯಾಕೇಜ್. ಅದು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಅದನ್ನ ದೇವೇಗೌಡ ಪ್ಯಾಕೇಜ್ ಅಂತಲೇ ಕರೀತಾರೆ. ಇದೆಲ್ಲ ನನ್ನ ಪುಸ್ತಕದಲ್ಲಿ ಇದೆ. ಆ ಪುಸ್ತಕದ ಶೀರ್ಷಿಕೆ ಫರೋಸ್ ಇನ್ ಅ ಫೀಲ್ಡ್, ದಿ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಆಫ್ H.D. ದೇವೇಗೌಡ ಅಂತ. ಅದನ್ನ ಕನ್ನಡದಲ್ಲೂ ಇದೆ, ನೇಗಿಲ ಗೆರೆಗಳು, ದೇವೇಗೌಡ ಅವರ ಬದುಕು ಮತ್ತೆ ದುಡಿಮೆ ಅಂತ. ಕನ್ನಡದಲ್ಲಿ ಅದನ್ನ ಪಾರದರ್ಶಕ್ ಮೀಡಿಯಾ ಫೌಂಡೇಶನ್ ಅಂತ ಅವ್ರು ಮಾಡಿದ್ದಾರೆ, ಬಟ್ ನಿಮ್ಗೆ ಅದು ಅಮೆಝಾನ್ ಅಲ್ಲಿ ಸಿಗ್ತದೆ. ಸೊ ನೇಗಿಲ ಗೆರೆಗಳು. ಸೊ ಆ ಪುಸ್ತಕದಲ್ಲಿ ನಿಮ್ಗೆ ಎಲ್ಲನೂ, ಆಮೇಲೆ ಆ ಪುಸ್ತಕದ ವಿಶೇಷ ಏನು ಅಂದ್ರೆ ಯಾವುದೇ ಆಧಾರ ಇಲ್ಲದೆ ಏನು ಬರ್ದಿಲ್ಲ. ಸೊ ದೇವೇಗೌಡರ ಬದುಕಿನ ಬಗೆಗೆ ಆರ್ಕೈವಲ್ ರಿಸರ್ಚಿನ ಮೇಲೆ ನಿಂತಿರುವಂತ ಪುಸ್ತಕ. ಯಾವುದೇ ನೀವು ಅಂತಾರಾಷ್ಟ್ರೀಯ ಪ್ರಕಾಶನ ಸಂಸ್ಥೆಗೆ ಬರೀಬೇಕಾದಾಗ ನೀವು ಎವಿಡೆನ್ಸ್, ಇಂಡೆಕ್ಸ್, ಬಿಬ್ಲಿಯೋಗ್ರಫಿ, ನೋಟ್ಸ್ ಇವೆಲ್ಲ ಯಾವುದು ಮಾಡದೆ ಯಾರು ಪ್ರಕಟಣೆ ಮಾಡಿ. ಆಮೇಲೆ ಅದರಲ್ಲಿ ದೇವೇಗೌಡರ ವಿಚಾರವಾಗಿ ಬಾಂಗ್ಲಾದೇಶದಲ್ಲಿ ಯಾಕೆ ದೇವೇಗೌಡರ ದೊಡ್ಡ ಹೆಸರು ಅದು ಬರ್ತದೆ. ನಾಗಾಲ್ಯಾಂಡ್ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ದೇವೇಗೌಡರು ಇವತ್ತಿಗೂ ಯಾಕೆ ಬಹಳ ದೊಡ್ಡ ಹೆಸರು. ನರ್ಮದಾ ಬೇಸಿನ್ ಏರಿಯಾದಲ್ಲಿ ದೇವೇಗೌಡರು ಯಾಕೆ ದೊಡ್ಡವರು. ಕಾಶ್ಮೀರದಲ್ಲಿ ಇವತ್ತು ಯಾಕೆ ದೇವೇಗೌಡರು ಆಲ್ಮೋಸ್ಟ್ ಒಂಥರ ಬಾರ್ಡರಿಂಗ್ ಆನ್ ವರ್ಷಿಪ್ ಯಾಕೆ ಆರಾಧಿಸ್ತಾರೆ ದೇವೇಗೌಡರು. ಇದೆಲ್ಲ ಪುಸ್ತಕದಲ್ಲಿ ತಮಗೆ ಸಿಗ್ತಾ ಹೋಗ್ತದೆ. ಆದ್ರೆ ದೇವೇಗೌಡರಿಗೆ ಕರ್ನಾಟಕದಲ್ಲಿ ಹಲವಾರು ಕಾರಣಗಳಿಗಾಗಿ, ಅದು ಜಾತಿಯ ಕಾರಣಕ್ಕಾಗ್ಬೋದು ಮತ್ತು ಕ್ಲಾಸ್ ಅಂತೀವಿ, ಕ್ಲಾಸ್ ಅಂಡ್ ಕಾಸ್ಟ್, ಅದು ಬೇರೆ ಬೇರೆ ತರ ಕೆಲಸ ಮಾಡಿದೆ. ಈಗ ಮೇಲ್ವರ್ಗದ ಜನ ಒಬ್ಬ ಶೂದ್ರ ಸಮುದಾಯದ ಒಬ್ಬ ನಾಯಕ ಕೆಲಸ ಮಾಡ್ಬೇಕಾದಾಗ ಆತನನ್ನ ಹೇಗ್ ಫ್ರೇಮ್ ಮಾಡ್ತಾ ಇರ್ತಾರೆ ಅನ್ನೋದು ಅದು ಕೂಡ ಒಂದು ಅಧ್ಯಯನ ಆ ಪುಸ್ತಕದಲ್ಲಿ. ಸೊ ಹೆಗಡೆ ಮತ್ತು ದೇವೇಗೌಡರ ಕಾಳಗ ಇತ್ತಲ್ಲ, ಅದರಲ್ಲಿ ಮಾಧ್ಯಮಗಳನ್ನು ಕೂಡ ನಡೆಸ್ತಾ ಇದ್ದಂಥವ್ರು ಮೇಲ್ವರ್ಗದವರು. ಸೊ ಆ ಎಲ್ಲ ಕಾಳಗಗಳನ್ನ ಮಾಧ್ಯಮ ಹೆಂಗ್ ಫ್ರೇಮ್ ಮಾಡ್ತಾ ಹೋಗುತ್ತೆ. ಸೊ ದೇವೇಗೌಡರು ಒಂದು ಹಳ್ಳಿಯ ಗಮಾರ ಅನ್ನೋ ತರದಲ್ಲಿ ಮಾಡ್ತಾ ಹೋಗುತ್ತೆ. ಬಟ್ ಯಾರು ಹೇಳಲ್ಲ, ಇಡೀ ದೇಶದ ಮೊಟ್ಟ ಮೊದಲ ಇಂಜಿನಿಯರ್ ಪ್ರಧಾನಮಂತ್ರಿ ಮತ್ತು ಏಕೈಕ ಇಂಜಿನಿಯರ್ ಪ್ರಧಾನಮಂತ್ರಿ ದೇವೇಗೌಡ. ಯಾಕಂದ್ರೆ ಫರಾಕ ಟ್ರೀಟಿಯನ್ನ ಮಾಡಿದಾಗ ದೇವೇಗೌಡರು ಬ್ಯಾಕ್ ಆಫ್ ದಿ ಆನ್ವೆಲೋಪ್ ಅಂತೀವಲ್ಲ,
ಅದ್ರ ಹಿಂದೆ ಎಷ್ಟು ಕ್ಯೂಸೆಕ್ಸ್ ನೀರ್ ಬಿಟ್ರೆ ಕಲ್ಕತ್ತಾ ಪೋರ್ಟಿಗೆ ತೊಂದರೆ ಆಗೋಲ್ಲ. ಅದು ತೊಂದರೆ ಆಗದೆ ಇದ್ರೆ ನಮ್ಗೆ ಬಿಹಾರಲ್ಲಿ ಫ್ಲಡ್ ಹೆಂಗಾಗಲ್ಲ, ಗಂಗಾ ನದಿಯ ಹಿನ್ನೀರು ಬಿಹಾರದಲ್ಲಿ ಫ್ಲಡ್ಡಿಂಗ್ ಹೆಂಗ್ ಕಮ್ಮಿ ಆಗಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಾಂಗ್ಲಾದೇಶಕ್ಕೆ ನೀರ್ ಬಿಡ್ತಾರೆ. ಬಾಂಗ್ಲಾದೇಶಕ್ಕೆ ನೀರ್ ಬಿಟ್ಟಾಗ ಬಾಂಗ್ಲಾದೇಶದಲ್ಲಿ ಬರ ಇದ್ದದ್ದು ಸಮೃದ್ಧಿ ಬಂದ್ಬಿಡುತ್ತೆ. ಸಮೃದ್ಧಿ ಬಂದಾಗ ಆ ಯಾವ ರೀಜನ್ ಇದೆಯಲ್ಲ, ಫರಾಕ ರೀಜನ್, ಒಂದು 8 ಡಿಸ್ಟ್ರಿಕ್ಟ್ಸ್, ಅದು ಇಡೀ ಬಾಂಗ್ಲಾದೇಶದ ರಾಜಕಾರಣವನ್ನು ಸಂಪೂರ್ಣ ಬದಲಾಯಿಸ್ಬೋದು. ಸೊ ಶೇಖ್ ಹಸೀನಾ, ನನ್ನ ಪುಸ್ತಕ ಬಂದಾಗ ಶೇಖ್ ಹಸೀನಾ ಅವ್ರನ್ನ ಕೇಳ್ತಾರೆ, ನೀವು ವರ್ಷದ ಅಂತ್ಯ ಕೊನೆಯಲ್ಲಿ ನೀವೇನು ಓದ್ತಾ ಇದ್ದೀರಾ ಅಂದ್ರೆ ನನ್ನ ಪುಸ್ತಕದ ಹೆಸರು ಹೇಳ್ಬಿಡ್ತಾರೆ. ಸೊ ಹಂಗಾಗಿ ಬಾಂಗ್ಲಾದೇಶದಲ್ಲಿ ನಾನು ತುಂಬಾ ಮಾರಾಟ ಆಯ್ತು ನೋಡ್ರಿ ಪುಸ್ತಕ. ಆಮೇಲೆ ಬಾಂಗ್ಲಾದೇಶದಲ್ಲಿ ನಾನು ಹೋದಾಗ ಬಹಳ ಅದು ಪುಸ್ತಕದಲ್ಲಿ ಬರ್ತದೆ, ಅದೆಲ್ಲ ಫೋಟೋಸ್ ಎವಿಡೆನ್ಸ್ ಎಲ್ಲ. ಸಣ್ಣ ಗುಡಿಸ್ಲುಗಳು ತರ ಇದ್ದಂತ ಮನೆಗಳು ಒಂದೀಗ ಸಣ್ಣ ಮನೆಗಳಾಗಿವೆ, ತಾರಸಿ ಇರುವಂತ. ಅವರೆಲ್ಲರೂ ತಮ್ಮ ಮಕ್ಕಳುಗಳನ್ನ ಓದಿಸಿದ್ದಾರೆ, ಮಕ್ಕಳುಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇದು 25-26 ವರ್ಷದ ಹಿಂದೆ ಆದ ನೀರಿನ ಪ್ರಭಾವ. ಸೊ ಪ್ರತಿಯೊಬ್ರು ತಮ್ಮ ಮನೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ದೇವೇಗೌಡರು ಆ ಫರಾಕ ಟ್ರೀಟಿ ಸೈನ್ ಮಾಡ್ತಾರಲ್ಲ ಪ್ರಧಾನ ಮಂತ್ರಿಗಳಾಗಿ, ಶೇಖ್ ಹಸೀನಾ ಜೊತೆ ದೆಹಲಿಯಲ್ಲಿ ಹೈದರಾಬಾದ್ ಹೌಸ್ ಅಲ್ಲಿ. ಅದು ಬಂಗಾಲಿ ಪೇಪರ್ಗಳಲ್ಲಿ ಚಿತ್ರ ಬಂದಿರ್ತದೆ. ಆ ಚಿತ್ರನ ಕತ್ತರಿಸಿ ಇವತ್ತು ಮನೆಗಳಲ್ಲಿ ಇಟ್ಕೊಂಡಿದೆ, ತೋರಿಸ್ತಾರೆ ಹೋದ್ರೆ. ನಾನು ಹೋದಾಗ ದೇವೇಗೌಡರು ಎಲೆಕ್ಷನ್ ಸೋತಿದ್ರು 2019 ತುಮಕೂರಲ್ಲಿ ನಿಂತು ಸೋತಿದ್ರು. ನೀವು ನಂಬಲ್ಲ, ನಾನು ಹೋದ ದಿವಸ ಎಲೆಕ್ಷನ್ ರಿಸಲ್ಟ್ ಬಂದಿತ್ತು. ಬಾಂಗ್ಲಾದೇಶ ಲೀಡ್ ಹೆಡ್ಲೈನ್ಸ್, ಎಂತ ಮಹಾತ್ಮನನ್ನ ಸೋಲಿಸಿದ ಭಾರತದ ಜನ. ಸೊ ಆ ತರದ ಪ್ರಭಾವಳಿಯನ್ನ ದೇವೇಗೌಡರು ಕರ್ನಾಟಕದಲ್ಲಿ ಗೊತ್ತೇ ಆಗ್ಲಿಲ್ಲ. ಅದು ಜಾತಿಯ ಕಾರಣ, ಕ್ಲಾಸ್ ಅಂತ ಹೇಳ್ತೀವಲ್ಲ ಅದು. ಸೊ ದೇವೇಗೌಡರು ಪ್ರಧಾನ ಮಂತ್ರಿ ಆದಾಗ ಎಲ್ರು ಯಾರೋ ಹಳ್ಳಿಗವಾರ ಆಗೋದ ಅಂತ. ಬಟ್ ದೇವೇಗೌಡರಿಗೆ ಆ ಎಕ್ವಿಪ್ಮೆಂಟ್ ಇತ್ತು. ಯಾಕಂದ್ರೆ ಪುಸ್ತಕದಲ್ಲಿ ಬರ್ತದೆ, ದೇವೇಗೌಡರು ಪ್ರಧಾನಿ ಆಗಕ್ಕೆ ಇಷ್ಟಪಡಲ್ಲ. ಜ್ಯೋತಿ ಬಸು ಫೋರ್ಸ್ ಮಾಡ್ತಾರೆ. ಜ್ಯೋತಿ ಬಸು ತಮ್ಮ ಓರಲ್ ಆರ್ಕೈವ್ ಇಂಟರ್ವ್ಯೂಸ್ ನಲ್ಲಿ, ಅದು ನೆಹರು ಮೆಮೋರಿಯಲ್ ಲೈಬ್ರರಿ ಅಂಡ್ ಮ್ಯೂಸಿಯಂ ಅಂತ ಇದೆ, ಅಲ್ಲಿ ಆರ್ಕೈವ್ಸ್ ಇದೆ ದೆಹಲಿಯಲ್ಲಿ. ಅದೀಗ ಪ್ರಧಾನ ಮಂತ್ರಿ ಸಂಗ್ರಹಾಲಯ ಆಗಿದೆ. ಅಲ್ಲಿ ಅವರನ್ನ ಸುದೀರ್ಘವಾಗಿ ಮಾತಾಡಿಸಿ ದಿನಗಟ್ಲೆ ತಿಂಗಳುಗಟ್ಲೆ ರೆಕಾರ್ಡಿಂಗ್ ಇಟ್ಟಿದ್ದಾರೆ. ಅದೆಲ್ಲ ಅವ್ರು ಹೇಳ್ತಾರೆ, ನಾನ್ ಪ್ರಧಾನಿ ಆಗ್ಬೇಕಿತ್ತು, ನನಗೆ ನನ್ನ ಪಕ್ಷ ಆಗ್ಲಿಕ್ಕೆ ಬಿಡ್ಲಿಲ್ಲ. ನನ್ನ ಪಕ್ಷ ಆಗ್ಲಿಕ್ಕೆ ಬಿಡ್ದಿದ್ದಾಗ ನಾನು ಒಬ್ಬ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅಲ್ಲಿ ಕೂರಿಸ್ಬೇಕಿತ್ತು. ಅದು ನನ್ನ ಜವಾಬ್ದಾರಿಯಾಗಿತ್ತು. ಯಾಕೆಂದ್ರೆ ಭಾರತದ ಜನಕ್ಕೆ ನಾನು ಮೋಸ ಮಾಡಬಾರ್ದು. ಆದ್ರಿಂದ ನಾನ್ ದೇವೇಗೌಡನ ಆಯ್ಕೆ ಮಾಡಿದೆ. ಯಾಕಂದ್ರೆ ಆತನ ಅಡ್ಮಿನಿಸ್ಟ್ರೇಟಿವ್ ಅಕ್ಯೂಮೆಂಟ್, ನಾನು 20 ವರ್ಷದಿಂದ 25 ವರ್ಷದಿಂದ ಯಾರಿಗೂ ಆ ಥರದ ಚಾಣಾಕ್ಷತನ ಇದ್ದದ್ದು ನೋಡಿರ್ಲಿಲ್ಲ. ಆತ ವಾಟರ್ ಟ್ರೀಟೀಸ್ನ ಎಕ್ಸ್ಪರ್ಟು. ನಾನು ಫಾಲಿನ್ ಆರ್ಯಮನ್ನ ಕೇಳಿದೆ. ಫಾಲಿನ್ ಆರ್ಯಮನ್ ಹೇಳ್ತಾರೆ ದೇವೇಗೌಡರ ಬಗ್ಗೆ, ಜಗತ್ತಿನ ಬೆಸ್ಟ್ ರಿವರ್ ಬೇಸಿನ್ ಪ್ಲಾನರ್ಸ್ ಅಲ್ಲಿ ದೇವೇಗೌಡರು ಒಬ್ರು. ಅವ್ರಿಗೊಂದು ರಿವರ್ ಬೇಸಿನ್ ಪ್ಲಾನ್ ಅನ್ನ ನೀವು ತೋರಿಸಿದ್ರೆ ಎಕ್ಸ್ಪರ್ಟ್ಸ್ 10 ವರ್ಷ ತಗೋತಾರೆ. ಎಲ್ಲಿ ಡ್ಯಾಮ್ ಬರಬೇಕು, ಎಲ್ಲಿ ಚೆಕ್ ಡ್ಯಾಮ್ ಬರಬೇಕು, ಎಲ್ಲಿ ನೀರು ಹೋಗ್ಬೇಕು. ದೇವೇಗೌಡರು ಇಂಟ್ಯೂಟಿವ್ ಆಗಿ 24 ಗಂಟೆ ನಿಮಗೆ ಪ್ಲಾನ್ ಹೇಳ್ತಾರೆ. ಆದ್ರಿಂದ ಎಷ್ಟೋ ಆಫ್ರಿಕಾದ ದೇಶಗಳ ಜನ ಅವ್ರ ಹತ್ರ ಕನ್ಸಲ್ಟ್ ಮಾಡ್ತಾರೆ ಇವತ್ತು ನೀರಿನ ವಿಚಾರಗಳು. ಸೊ ಜ್ಯೋತಿ ಬಸು ಆಯ್ಕೆ ಮಾಡ್ತಾರೆ. ಜ್ಯೋತಿ ಬಸು ಆಯ್ಕೆ ಮಾಡಿ ರೂಮಲ್ಲಿ ಇರ್ತಾರೆ. ಅವರು ಬಾಗಿಲು ಹಾಕಿಸ್ತಾರೆ, ನೀನ್ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ದೇವೇಗೌಡರು ಆಗ್ತಾನೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, 1 ವರ್ಷ ಆಗಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ದೇವೇಗೌಡರು ಕಾಲಿಗೆ ಬಿದ್ದ್ಬಿಡ್ತಾರೆ. ಅದನ್ನ ಹೇಳ್ತಾರೆ, ನನ್ ಕಾಲಿಗೆ ಬಿದ್ದ್ಬಿಟ್ಟ ದೇವೇಗೌಡ, ನನ್ನ ಕೆರಿಯರ್ನ ಹಾಳು ಮಾಡ್ಬೇಡಿ, ನೀವೇ ನನ್ನ ಆದರ್ಶ, ನಿಮ್ ತರ ನಾನು ಕರ್ನಾಟಕವನ್ನ 25 ವರ್ಷ ಆಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನನ್ನು ಇದು ಮಾಡಿದ್ರೆ ಇಲ್ಲಿ ನಾನು ಉಳಿಸಲ್ಲ ಕಾಂಗ್ರೆಸ್ನವ್ರು, ನೀವ್ ಯಾಕೆ ನನ್ಗೆ ಈ ತರ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ಅವಾಗ ಜ್ಯೋತಿ ಬಸು ಹೇಳ್ತಾರೆ, ನೋಡು ನೀನು ನನ್ನನ್ನ ಅಣ್ಣ ಅಂತ ಒಪ್ಕೊಂಡಿದ್ಯ, ಇವಾಗ ನಾನೇನೋ ಹೇಳ್ತಾ ಇದ್ದೀನಿ, ಅದನ್ನ ನೀನು ಒಪ್ತಾ ಇಲ್ಲ. ಆಯ್ತು ಬಿಡು, ನಾಳೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ನಾನು, ವಾಜಪೇಯಿಗೆ ಎದುರಾಳಿಯಾಗಿ ಯುನೈಟೆಡ್ ಫ್ರಂಟ್ ಅಲ್ಲಿ ಯಾರೇ ನಾಯಕನಿಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಆಗ್ಲಿ ಬಿಡು, ನಮ್ಮ ಮಾನ ಮರ್ಯಾದೆ ಎಲ್ಲ ನೆಲಸಮ ಆಗೋಗ್ಲಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾರೆ. ಅವಾಗ ದೇವೇಗೌಡರು ನಿಮ್ ಮಾತು ಮೀರಲ್ಲ ಅಂತ ಹೇಳ್ತಾರೆ. ಸೊ ಹೆಂಗ್ ಅನೌನ್ಸ್ಮೆಂಟ್ ಆಗುತ್ತೆ ಅಂದ್ರೆ, ಇದನ್ನ ದೇವೇಗೌಡರು ಎಲ್ಲೂ ಹೇಳ್ಕೊಂಡಿಲ್ಲ. ಕಾಲಿಗೆ ಬಿದ್ದಿದ್ದು, ಬೇಡ ಅಂದಿದ್ದು ಎಲ್ಲ ಜ್ಯೋತಿ ಬಸು ಬರೀತಾರೆ. ಸೋಮನಾಥ್ ಚಾಟರ್ಜಿ ಹೇಳ್ತಾರೆ, ಇಂದ್ರಜಿತ್ ಗುಪ್ತಾ ಹೇಳ್ತಾರೆ. ಇದನ್ನ ಲೆಫ್ಟ್ನವ್ರಿಗೆ
ದೇವೇಗೌಡರ ಆಚೆ ಯಾರು ಹೆಸರು ಪ್ರಪೋಸ್ ಮಾಡಬಾರ್ದು. ಅವಾಗ ಲಲ್ಲು ನಿಂತಿರ್ತಾರೆ, ಲಲ್ಲುನ್ ಕರೀತಾರೆ, ನೋಡು ನೀನು ಆ ಪಕ್ಷದ ಅಧ್ಯಕ್ಷ, ನಾನ್ ಆಚೆ ಹೋಗಿ ಪ್ರೆಸ್ನವ್ರು ಕಾಯ್ತಾ ಇದ್ದಾರೆ, ಯಾರನ್ನ ಮಾಡ್ತಾರೋ ನಮ್ಗೆ ಬೇಡ ಅಂತ ಆಗೋಗಿದೆ, ಸುಮ್ಮನೆ ದೇವೇಗೌಡರ ಹೆಸರು ಅನೌನ್ಸ್ ಮಾಡಿ, ನಾನು ಬಿಜು ಪಟ್ನಾಯ್ಕ ಹೇಳಿದ್ದೀನಿ ನಿಮ್ಮ ಪಕ್ಷದ ಸಮಕ್ಷಮದಲ್ಲಿ ಇಟ್ಟು ಫಾರ್ಮಲ್ ಆಗಿ ಅಪ್ರೂವಲ್ ಮಾಡ್ಕೊಳ್ಳಿಕ್ಕೆ ಅಂತ. ಹಾಗೆ ದೇವೇಗೌಡರ ಹೆಸರು ಅನೌನ್ಸ್ ಮಾಡೋದು ಎಲ್ರಿಗೂ ಶಾಕ್ ಆಗೋದು. ಸೊ ಅದಾದ್ಮೇಲೆ ಏನಾಯ್ತು, ಅವ್ರ ಎಕನಾಮಿಕ್ ರಿಫಾರ್ಮ್ಸ್ ಹೆಂಗ್ ತರ್ತಾರೆ ದೇವೇಗೌಡರು, ಚಿದಂಬರಮನ್ನ ದೇವೇಗೌಡರು ಆಯ್ಕೆ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್, ಲೆಫ್ಟ್ ಒಬ್ಜೆಕ್ಟ್ ಮಾಡುತ್ತೆ, ಆತ ಒಬ್ಬ ಬಂಡವಾಳಶಾಹಿ, ಅವನ್ನ ನೀವು ಹೇಳ್ತಾರೆ ನೋಡಿ ನರಸಿಂಹರಾವ್ ನಿಮಗ್ ಬೇಕೋ ಬೇಡೋ ರಿಫಾರ್ಮ್ಸ್ ತಂದ್ಬಿಟ್ಟಿದ್ದಾರೆ, ಇವಾಗ ನಾವು ಅಡ್ಡಕತ್ರಿ ಇದೀವಿ, ಇವ್ರನ್ನ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಅತ್ಲಾಗ ನಾವು ರಿಫಾರ್ಮ್ಸ್ ಪರಾನೂ ಇರೋಲ್ಲ, ಇನ್ನೊಂದು ಪರಾನೂ ಇರಲ್ಲ, ದೇಶದ ಆರ್ಥಿಕತೆ ಮುಳುಗೋಗುತ್ತೆ, ಜನ ನಮ್ಮನ್ನ ಬೈಕೋತಾರೆ. ಸೊ ನಾವು ಮಿಡಲ್ ಪಾತ್ ಅಲ್ಲಿರುವಂತ ಒಂದು ಕೆಲಸ ಮಾಡೋಣ, ಒಂದ್ ಕಡೆ ರಿಫಾರ್ಮ್ಸ್, ಇನ್ನೊಂದ್ ಕಡೆ ವೆಲ್ಫೇರ್ ಸ್ಟೈಲ್, ಎರಡನ್ನೂ ಇಟ್ಕೊಂಡು ಮಾಡುವಂತ ಒಂದು ಇದನ್ನ ಕೆಲಸ ಮಾಡ್ತಾರೆ. ಹಾಗೆ ಕಾಶ್ಮೀರ 4 ಬಾರಿ ಹೋಗ್ತಾರೆ 11 ತಿಂಗಳಲ್ಲಿ. ಕಾಶ್ಮೀರದಲ್ಲಿ ನಾವು ಅವರ ಬಗ್ಗೆ ಕಾಶ್ಮೀರದಲ್ಲಿ 4 ಸತಿ ಹೋಗ್ತಾರೆ ಎಲ್ಲ ಆಗುತ್ತೆ. ಬಟ್ ಫಾರೂಕ್ ಅಬ್ದುಲ್ಲಾ ಒಂದು ಭಾಷಣ ಮಾಡ್ತಾರೆ, ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ದೇವೇಗೌಡ ಎಲ್ಲಿವರೆಗೂ ನಾನ್ ಬದುಕಿರ್ತೀನೋ, ಎಲ್ಲಿವರೆಗೂ ಕಾಶ್ಮೀರ ಇರುತ್ತೋ ಎಲ್ಲಿವರೆಗೂ, ಆತ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ನನ್ನ ಪುಸ್ತಕದ ಬಿಡುಗಡೆಯಲ್ಲಿ ಫಾರೂಕ್ ಅಬ್ದುಲ್ಲಾ, ಸೀತಾರಾಮ್ ಯೆಚೂರಿ, ಫಾಲಿ ನಾರಿಮನ್ ಇವರೆಲ್ಲರೂ ಮಾತಾಡ್ತಾರೆ. ಆ ಭಾಷಣದಲ್ಲಿ ಫಾರೂಕ್ ಅಬ್ದುಲ್ಲಾ ಗಳ 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 ಹತ್ಬಿಡ್ತಾರೆ. ಯಾಕೆಂದ್ರೆ ಫಾರೂಕ್ ಅಬ್ದುಲ್ಲಾನ ರಾಜಕಾರಣಕ್ಕೆ ವಾಪಸ್ ಕರ್ಕೊಂಬಂದಿದ್ದು ದೇವೇಗೌಡ. 11 ವರ್ಷ ಆತ ಲಂಡನ್ ಅಲ್ಲಿ ಇಟ್ಬಿಟ್ಟಿರ್ತಾನೆ, ಇಂದಿರಾ ಗಾಂಧಿ ಇಲ್ಲಿ ಅವರ ಭಾವನನ್ನೇ ಚೀಫ್ ಮಿನಿಸ್ಟರ್ ಮಾಡ್ಬಿಟ್ಟು. ಸೊ ದೇವೇಗೌಡರು ಒಂದು ಫೋನ್ ಮಾಡ್ತಾರೆ, ನಿಮ್ಮ ತಂದೆ ಒಬ್ಬ ಹುಲಿ ತರ ಇದ್ದ, ನೀನ್ ಹೆದರ್ಕೊಂಡು ಹೋಗಿ ಲಂಡನ್ ಅಲ್ಲಿ ಕೂತ್ ನಾನು ದುಡ್ಡು ಕೊಡ್ತೀನಿ, ಎಲೆಕ್ಷನ್ ಅನೌನ್ಸ್ ಮಾಡ್ತೀನಿ. 10 ವರ್ಷ ಎಲೆಕ್ಷನ್ ಆಗಿರಲ್ಲ, 10 ವರ್ಷ ಯಾವ ಪ್ರಧಾನಿ ಕಾಶ್ಮೀರಕ್ಕೆ ಕಾಲಿಟ್ಟಿರಲ್ಲ, ದೇವೇಗೌಡರು ಓಪನ್ ಜೀಪಲ್ಲಿ ಹೋಗ್ತಾರೆ, ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ you want me to speak in okay, sorry, I mean I asked their permission in the beginning if I could speak in Kannada because they all seem to be Kannada people, so I was just basically telling from your India Today days I am reading your thank you Outlook. Yeah, no, Outlook, I was in Outlook. So anyway, ಸೊ ಇದು ಈ ತರದ ಅದು ದೇವೇಗೌಡರಿಗೆ ಸಂಬಂಧಪಟ್ಟದ್ದು. ನಾನು ಹೆಚ್ಚು ನೀವೇ ಡಿಸ್ಕವರ್ ಮಾಡ್ಕೋಬೋದು. ನರ್ಮದಾ ನದಿಯ ಡ್ಯಾಮ್ ಕಟ್ಟಿದ್ದನ್ನ ಅದರ ಹೈಟ್ ಹೆಂಗೆ ಅವರು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಇವತ್ತಿಗೂ ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ನದಿ ನೀರು ತುಂಬಿದಾಗ ಈಗ ಅಲ್ಲೇನೆ ವಲ್ಲಭಾಯ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಟ್ಟಿದ್ದಾರೆ. ಅದು ಹೆಂಗ್ ಸಮೃದ್ಧಿ ಆಯ್ತು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಅಲ್ಲಿ ಓದ್ಬೇಕು ನೀವು. 2002ರಲ್ಲಿ ಅಷ್ಟಾಗ ಅವಾಗ ದೇವೇಗೌಡರು ಪ್ರಧಾನಿ ಆಗಿರಲ್ಲ, ಬಟ್ ಫಾರ್ಮುಲಾ ದೇವೇಗೌಡರು ಕೊಟ್ಟಿರ್ತಾರೆ, ಅದನ್ನೇ ಒಪ್ಪಿರುತ್ತೆ ಸುಪ್ರೀಂ ಕೋರ್ಟ್. ಸೊ ಈ ತರ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈಫ್ which was sabotaged because of caste and class, because he was the first Shudra Prime Minister of India. And he went into Delhi, Lutyens' Delhi, he sort of just stormed into Lutyens' Delhi, and the elite did not recognize his English, nor his dress, nor his food. So there was a clear bias, elitist bias against Devagowda, which so to ensure that his legacy is not recognized. So I was happy to discover this, and I did not discover this myself. I was told by 2 great men who said, I think you're making a mistake if you don't write about it, because I had almost settled to writing a biography of Manmohan Singh. So then Fali Nariman told me that man is a genius. And H.Y. Sharda Prasad, who was Indira Gandhi's secretary for about 25 years, he was my mentor. No, he's from Holenarsipur, the same town as Devagowda. Holenarsipur, Yoga Narsimham Sharda Prasad, H.Y. Sharda Prasad. So he told me one day in a conversation, he was my mentor, he said, if Indira Gandhi knew as much constitutional law as Devagowda, she would have never claimed the emergency. So he said he learned law not by going to Harvard Law School or some other thing, but by being a
chronic litigant. He learned law by being a chronic litigant. So that is the book on Deve Gowda. After the Deve, I spoke to you about my languages book. I spoke to you about my Deve Gowda book. After that, I wrote a book on Rahul Gandhi. But that is not a biography. Rahul Gandhi is too young to deserve a biography. And he's also not someone whom you'll find in the archives. So you can't do any archival work on it. So what I did was, I wrote a commentary. Commentary is a big tradition in journalism and current affairs. I wrote an elaborate commentary, a long essay, which went to 1 lakh words. So it's 300 pages. It's called Strange Burdens, where I looked at why did this person, what is this person? What is his reading of India? How did he become what he became? What happens to a person who's caged from his younger days? Right since the day he was born to privilege. So what happens when you're born to privilege? What is your sense of reality? Why is it that he can't make sense of reality like you and me? So it was a very interesting kind of commentary based on not speculation, but on whatever he had spoken, whatever was in the public domain. Otherwise, you can't get credibility for a book like that. So that was the book on Rahul Gandhi, which is called Strange Burdens, the Politics and Predicaments of Rahul Gandhi. That's the title of the book. So this was after Deve Gowda's book. This was in 23. Deve Gowda's book came out in 21 December, almost 22. This was 23 August. And now last month I've just published this book, which is called The Conscience Network. This book is based entirely in the United States. And this looks at how internationally a Gandhian resistance was built by Indian Americans to resist the emergency and the dictatorship of Indira Gandhi. It's not an anti-Indira Gandhi book. It's a book that explores the models of resistance, models of idealism, and how the protagonists of the book, I've listed them, there's a dramatis personae right at the beginning, how the dramatis personae, the protagonists of the book, built support through civil rights activists in America, Quakers, pacifists, war resistors, to build this argument against Indira Gandhi in the Western press. So this book is an entirely based in the US, written in the US, and all the archival papers in this book is from American libraries. Because Indira Gandhi and the Congress, which came to power later, allowed nothing to be here. So everything is available there. So this book is based on my research in the United States on the emergency. And since people were talking of declared emergencies, undeclared emergencies, I thought I should go and research what is this emergency, because the new generation does not know anything. It's 50 years old. And everything is now thought of as, whatever is happening now is bad. But people don't realize that Indira Gandhi, retrospectively changed laws. If she wanted, something was in the court, she wanted the decision in her favor, she would just go and change the law. So this was, all of it is listed here. And people like Ram Jethmalani and others seek asylum in America. How did they spend their time? People like Laila Kabir, the wife of George Fernandez, she is in Charlottesville. How did she spend her time there? Then there are a bunch of people. One of them is S.R. Hiremat, the mining activist. He was a top corporate in America. He builds the resistance with his friends. Then Ravi Chopra, who's a top-class environmentalist, he was in America at that time. Then Anand Kumar, who became later professor of sociology in JNU, he was there in America. All these people come together. Plus, the friends of the Nehru-Gandhi family, become completely very shocked that this Indira Gandhi has done this. So Horace Alexander, a great character, was a friend of Motilal Nehru, who read the proofs of Nehru's books, who negotiated with the publishers for Nehru's royalties, who was a ghostwriter for Mahatma Gandhi, who replaced C.F. Andrews as Mahatma Gandhi's right hand in the
Anglican community. He was a Quaker. He is a character in this book. I looked at his papers, how he decides to protest against Indira Gandhi, build that resistance. Because he was Indira Gandhi's guru. He had taught her how to watch birds as the president of the bird club in Delhi. And she was a young girl as a member. So he's a Quaker. Quakers are non-violent. They're followers of Gandhi. So he's an interesting character. Then there is a character called Bayard Rustin. Bayard Rustin became very famous when Obama became president. He was a gay, but he was also a great civil rights activist whom Obama conferred the highest civilian order, like Bharat Ratna. He gave him the Medal of Freedom in America because the whole civil rights thing is attributed to Martin Luther King in America. But who was Martin Luther King's guru? It was Bayard Rustin. And Bayard Rustin, even when Gandhi was alive and India had not got its freedom, was following Gandhian methods when he was arrested in the prisons of the United States and called Mahatma Gandhi. You should study him and follow his methods of civil disobedience, non-violence. Only then us, that is the blacks, will be successful. So he is the guru of Martin Luther King, who leads this very famous march on Washington in '62 when Kennedy is the president. He is again a guy who has suffered prejudice because, like Deve Gowda, he's black and he's also a gay. So there is prejudice against him. So this character teaches Hirema, Anand Kumar, all the Indians, they do workshops to become passive protesters. Non-violent protesters. They do workshops. And that is how it catches the goat of Indira Gandhi. All their passports are cancelled. Their scholarships are taken away. And I also look at the papers of P.N. Kaul, the ambassador of India then, and his secret notes to Indira Gandhi on all these characters, why they should be demolished. So this is completely based on archival work. I wish you take a look at it. I've spent a lot of time reading it. We should admit that we have played all the prejudices we have had about Deve Gowda. Yeah. But just one question: with all these achievements, why has Deve Gowda got only the bad press, and then he was never, his works were never recognized? That is because the press was controlled by the upper caste. I have been an editor-in-chief myself. I know how the press operates. That was one phase. See, the later phase, after he stepped down, my book stops with him stepping down as Prime Minister. Because, you need a distance of 30 years to write on anybody. So, but there was an enormous prejudice. See, forget Deve Gowda. Was that the only reason? Yeah, mostly the reason. Because if you look at Jayaprakash Narayan, who comes in this book, now how is Jayaprakash Narayan presented to you? He is presented to you as a very confused person. But Jayaprakash Narayan was such a stalwart who had studied in America for 9 years. He was studying in America at the same time as Ambedkar. Why did you not hear about anything about Ambedkar till 85? Although he died in 50s, was such a great scholar, had 2 PhDs from LSE and Columbia. That is the Congress system of propaganda. You talk of propaganda today, they demolished all their worthy opponents. Jayaprakash Narayan, Ambedkar, Achyut Patwardhan, Neenu Masani, Madhu Limaya. Do you read about anybody? No. So the propaganda systems, I argue in the book, this and the earlier one, that whoever is remembered in history, you should have the sense to be a little skeptical, because all remembrances in history are created by an invisible scaffolding of executive power. Who writes history? Who gets their names put on every board? So that is the tragedy of contemporary Indian history. Deve Gowda for me is just a symbol. I am not a fan. There is a lot critical in the book. He was unhappy when I wrote the book. Well, that is a separate question. But the fairness of what he deserves is the papers.